ಚಿತ್ರದುರ್ಗದ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಇನ್ನಿಲ್ಲ. ಇಂದು ಬೆಳಗ್ಗೆ 3:15ಕ್ಕೆ ಸಚಿವ ಡಿ ಸುಧಾಕರ್ ನಿಧನ ಹೊಂದಿದ್ದಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಸುಧಾಕರ್ ನಿಧನ ಹೊಂದಿದ್ದಾರೆ. ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದರೆ ಚಿಕಿತ್ಸೆಗೆ ಅವರು ಸ್ಪಂದನೆ ಮಾಡಲಿಲ್ಲ. ಶ್ವಾಸಕೋಶದ ಸೋಂಕು ಉಲ್ಬಣಗೊಂಡಿತ್ತು. ಮೊದಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಈಗ ಕಿಮ್ಸ್ಗೆ ರವಾನೆ ಮಾಡಿದ್ರು. ಕಳೆದ 1 ತಿಂಗಳಿಂದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ರು. ಸದ್ಯದ ಕರ್ನಾಟಕ ಸರ್ಕಾರದಲ್ಲಿ ಅಧಿಕೃತವಾದಂತಹ ಘೋಷಣೆ ಆಗಿದೆ. ಈಗ ಕಿಮ್ಸ್ ಆಸ್ಪತ್ರೆಯಿಂದ ಬಹಳ ತೀವ್ರ ಮಟ್ಟದ ಅನಾರೋಗ್ಯ ಅವರಿಗೆ ಕಾಣಿಸಿಕೊಂಡಿತ್ತು. ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿ ಆಗಿದ್ರು ಅವರು. ಡಿ ಸುಧಾಕರ್ ಬಹಳ ಸಿಂಪ್ಲಿಸಿಟಿ. ಅವರು ಮಿನಿಸ್ಟರ್ ಅಂತಲೇ ಸಹಜವಾಗಿ ಬಹುತೇಕರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಸರಳ ಮತ್ತು ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವ್ರ ಕೆಲಸ ಆಯಿತು, ಅವರಾಯಿತು. ಈಗ ಕಿಮ್ಸ್ ಆಸ್ಪತ್ರೆಯಿಂದ ಡಿ ಸುಧಾಕರ್ ನಿಧನದ ಬಗ್ಗೆ ಅಧಿಕೃತವಾದಂತಹ ಘೋಷಣೆ ಆಗಿದೆ. ಬಟ್ ಈಗ ಅವರ ಅಂತ್ಯ ಸಂಸ್ಕಾರ ಯಾವಾಗ, ಹೇಗೆ, ಎಲ್ಲಿ ಇವೆಲ್ಲವೂ ಕೂಡ ಕುಟುಂಬದ ಅಧಿಕೃತ ಮೂಲಗಳಿಂದ ಗೊತ್ತಾಗಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಹಳ ಅತ್ಯಾಪ್ತರಾಗಿದ್ದರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ತಾನೇ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದರು. ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮತ್ತು ನುರಿತ ವೈದ್ಯರಿಂದ ಅವರಿಗೆ ನಿರಂತರವಾದಂತಹ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಮೊದಲು ಅವ್ರದ್ದು ಮೊಣಕಾಲಿನ ಶಸ್ತ್ರಚಿಕಿತ್ಸೆ ಆಗಿತ್ತು. ಅದಾದ ಮೇಲೆ ಶ್ವಾಸಕೋಶದ ಸೋಂಕು ಉಲ್ಬಣ ಆಯಿತು. ಅದು ಹಾಗಾಗಿ ICUನಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು. ಮುಂಜಾನೆ 3:15 ಸುಮಾರಿಗೆ ಕೊನೆ ಉಸಿರೆಳೆದಿದ್ದಾರೆ. ಸಚಿವ ಡಿ ಸುಧಾಕರ್ ಶಸ್ತ್ರಚಿಕಿತ್ಸೆ ಒಳಪಟ್ಟಿದ್ದರು ಮಣಿಪಾಲ್ ಆಸ್ಪತ್ರೆ ಆರಂಭದಲ್ಲಿ. ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರದಂಥ ಕಿಮ್ಸ್ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಿದ್ರು. ಒಬ್ಬ ಸರಳ ರಾಜಕಾರಣಿಯಾಗಿದ್ದರು ಸುಧಾಕರ್ ಅವರು. ಅವರ ಆರೋಗ್ಯದ ಬಗ್ಗೆ ಹಿಂದೆ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು ಕೂಡ ಆದವು. ಅದರಲ್ಲೂ ಕೂಡ ರಾಜಕೀಯ ಮಾಡುವಂಥ ಪ್ರಯತ್ನವನ್ನು ಕೆಲವರು ಮಾಡಿದರು. ಅದು ಕೂಡ ಬಹಳ ವಿರೋಧಕ್ಕೆ ಕಾರಣ ಆಯಿತು. ನಿಜಕ್ಕೂ ಚಿತ್ರದುರ್ಗದ ಜನರಿಗೆ ಒಬ್ಬ ರಾಜಕಾರಣಿಯನ್ನು, ಒಬ್ಬ ಸರಳ ವ್ಯಕ್ತಿಯನ್ನು ಕಳೆದುಕೊಂಡಂಥ ಒಂದು ನಷ್ಟ ಅಂತ ಹೇಳ್ಬೋದು. ಅದರಲ್ಲೂ ಹಿರಿಯೂರು, ಹಿಂದೆ ಚಳ್ಳಕೆರೆಯಿಂದ ಕೂಡ ಗೆದ್ದಿದ್ರು. ಇತ್ತೀಚೆಗೆ 2023 ಹಿರಿಯೂರಿನಿಂದ ಆಯ್ಕೆಯಾಗಿದ್ದರು ಅವರು. ಕಾಂಗ್ರೆಸ್ನಲ್ಲಿ ಸಕ್ರಿಯವಾದಂಥ ಒಬ್ಬ ರಾಜಕಾರಣಿ ಅಂತ ಗುರುತಿಸಿಕೊಂಡಿದ್ದರು. ಈಗ ಡಿ ಸುಧಾಕರ್ ಇನ್ನಿಲ್ಲ ಅನ್ನುವಂಥ ವಿಚಾರ ತಿಳಿದು ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಬಹಳ ದುಃಖಿಸ್ತಾ ಇದ್ದಾರೆ. ಮತ್ತು ಹಿರಿಯೂರು ಕ್ಷೇತ್ರದ ಜನ ಅವ್ರನ್ನೇನು ಆಯ್ಕೆ ಮಾಡಿ ಕಳಿಸಿದ್ರು, ಈಗ ಅವರಿಲ್ಲ ಅನ್ನುವಂಥ ಸುದ್ದಿ ತಿಳಿತಾ ಇದ್ದಂತೆ ದಿಗ್ಭ್ರಾಂತರಾಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ಅವರು ರಿಕವರಿ ಆಗ್ತಾರೆ ಅನ್ನುವಂಥ ವಿಚಾರ ಆರಂಭದಲ್ಲಿ ಕಿಮ್ಸ್ ಆಸ್ಪತ್ರೆ ಮೂಲಗಳಿಂದ ಗೊತ್ತಾಗ್ತಾ ಇತ್ತು. ಇಲ್ಲ, ಸ್ಪಂದಿಸ್ತಾ ಇದ್ದಾರೆ, ಇವತ್ತು ನಾಳೆ ಗುಣಮುಖರಾಗ್ಬೋದು ಅಂಥೇಳಿ ಎಲ್ಲರೂ ಭಾವಿಸಿದ್ರು. ಆದರೆ ಈಗ ದುರದೃಷ್ಟವಶಾತ್ ಅವರು ವಿಧಿವಶರಾಗಿದ್ದಾರೆ. ನಿರಂತರವಾಗಿ ಸಾವಿನ ಜೊತೆಗೆ ಹೋರಾಟವನ್ನು ಮಾಡ್ತಾ ಬಂದರು. ಆದರೆ ಕೊನೆಗೂ ಅವರ ಅಭಿಮಾನಿಗಳ ಪ್ರಾರ್ಥನೆ, ಅವರ ಕುಟುಂಬಸ್ಥರ ಆ ಪ್ರೇಯರ್ ಯಾವುದೂ ಕೂಡ ಫಲ ಕೊಟ್ಟಿಲ್ಲ. ಇಲ್ಲಿ 65 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. ಹಿಂದೆ BJP ಯಡಿಯೂರಪ್ಪನವರಿದ್ದಾಗ 2008ರಿಂದ 2011ರವರೆಗೆ ಆಗಲೂ ಕೂಡ ಅವರು ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಬಹಳ ಚಾಚು ತಪ್ಪದೆ ನಿಭಾಯಿಸ್ತಾ ಇದ್ದರು. ತಮ್ಮ ಕುಟುಂಬಸ್ಥರನ್ನು ಅಗಲಿದ್ದಾರೆ. ಈಗ ಅವರ ಮಗ ಮೊನ್ನೆ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅವರ ತಂದೆಯ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾತಾಡಿದರು ಅಂಥೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಭಾಳ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಗುರುಸ್ಕೊಂಡಿದ್ರು ಡಿ ಸುಧಾಕರ್, ನಿಧನರಾಗಿದ್ದಾರೆ. ಅವರಿಗೆ ನಡೆದಂತಹ ಒಂದು ಚಿಕಿತ್ಸೆ ಹೇಗೆ ನಡೀತಾ ಇತ್ತು, ಅದರ ಜೊತೆಗೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನರಿಗೆ ಎಷ್ಟರ ಮಟ್ಟಿಗೆ ನಷ್ಟ ಅಂತ ಇವರು ಸಾವು? ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಡಿ ಸುಧಾಕರ್ ಇವರು ಇವತ್ತು ನಿಧನ ಹೊಂದಿರುವಂತದ್ದು. ಹಲವು ದಿನಗಳಿಂದ ಅನಾರೋಗ್ಯ
ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿರೋದು. ಇದು ಸಂಬಂಧಪಟ್ಟಂತೆ ಆ ಚಿಕಿತ್ಸೆ ನಿಂತಿದ್ದಂತ ಆಸ್ಪತ್ರೆ ಕೂಡ ಅಧಿಕೃತವಾದ ಮಾಹಿತಿಯನ್ನ ಹೊರಡಿಸಿರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಒಂದಿಷ್ಟು ಚಿಕಿತ್ಸೆ ಕೂಡ ಫಲಕಾರಿ ಆಗಿಲ್ಲ. ಅದು ಸಾಕಷ್ಟು ಪ್ರಯತ್ನಿಸಿದ್ರು ಕೂಡ ಆ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇವತ್ತು ನಿಧನ ಆಗಿರುವಂತದ್ದು. ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲವು ತಿಂಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದಕ್ಕೂ ಮುನ್ನ ಅಂದ್ರೆ ಪ್ರಮುಖವಾಗಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸೋಂಕು ಶ್ವಾಸಕೋಶದಲ್ಲಿ ಸೋಂಕು ಕಾಣಿಸ್ಕೊಂಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಪರಿಸ್ಥಿತಿ ಕೂಡ ಗಂಭೀರವಾಗಿತ್ತು. ಆದ್ರೂ ಎಲ್ಲೋ ಒಂದ್ ಕಡೆ ವೈದ್ಯರ ಸತತ ಪ್ರಯತ್ನದಿಂದ ಚಿಕಿತ್ಸೆ ಫಲಕಾರಿ ಆಗ್ಬೋದು ಅನ್ನೋದು ಕೂಡ ವಿಶ್ವಾಸ ಇತ್ತು. ಆದ್ರೆ ಈ ಎಲ್ಲ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗಿನ ಮುಂಜಾನೆ 3:15ಕ್ಕೆ ನಿಧನರಾಗಿರೋದಕ್ಕೆ ಅಂತಿಮ ಒಂದು ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಸ್ಪತ್ರೆಯಿಂದ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಮುಂದೆ ಅವರ ಕುಟುಂಬಸ್ಥರು ಯಾವ ನಿರ್ಧಾರ ಕೈಗೊಳ್ತಾರೆ, ಎಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅನ್ನೋಕೆ ಸಂಬಂಧಪಟ್ಟಂತೆ ಇನ್ನು ಮಾಹಿತಿ ಇನ್ನು ಸ್ಪಷ್ಟವಾಗಿ ಸಿಕ್ಕಿಲ್ಲ. ಕುಟುಂಬಸ್ಥರ ನಿರ್ಧಾರದಂತೆ ಎಲ್ಲ ಅಂತ್ಯಕ್ರಿಯೆಯನ್ನು ಮಾಡಲಾಗುವುದು ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ವೀರೇನ್ ಸ್ವಾಮಿ ಮಾಹಿತಿಗಾಗಿ.